ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತೋರ್ಸು, ಏನು ತಿಂತ ಇದೆಯಾ? ತೋರಿಸು, ಇಲ್ಲಿ ನೋಡು, ನನಗೆ ತೋರಿಸು. ಇಲ್ಲಿ ನೋಡು, ಕಾಲಕ್ಕೆ ಬರ್ದಿಲ್ಲ ಮಾಮಿ. ನೆಲ್ಲಿಕಾಯಿ ತಿಂತಾರ ಒಟ್ಟು. ರಬಿ, ಆ ನೆಲ್ಲಿಕಾಯಿ ನೋಡೋ ನಿಮಿಷ. ಏನ ಮಾಡ್ತಾ ಇದೀಯಾ? ಇಸ್ಕೋ ಅದನ್ನ. ಕುಡಿಲಿ. ತಿನ್ಬೇಡ ಕಣಲ್ಲಿ. ಅರ್ಧ ನೆಲ್ಲಿಕಾಯಿ ತಿನ್ಬಿಟ್ಟವನೇ ಬೇಬಿ. ಅಪ್ಪ ಚೆನ್ನಾಯ್ತಾ? ಚೆನ್ನಾಗಿದ್ಯಾ? ಲೈಕ್ ಇಟ್? ತೋರಿಸ್ತೀನಿ ತರಕಾರಿ ಅಂಗಡಿಯಿಂದ ಏನೇನು ತಂದೆ ಏನು ಅಂತ. ನಾವು ಈ ಥರ ವಾರದಲ್ಲಿ ಒಂದು 2-3 ಸತಿ ಹೋಗ್ತೀವಿ. ಮನೆಗೆ ಏನೇನು ಬೇಕು ಫ್ರೆಶ್ ಆಗೆಲ್ಲ ತೊಗೊಬರಕ್ಕೆ. ವಿರುದ್ಧನಲ್ವ, ಜಾಸ್ತಿ ತಂದಿದ್ದು ನಾನು ಸ್ಟಾಕ್ ಮಾಡೋದಿಲ್ಲ. ಸೊ ಇದೊಂದು ರೀಸನ್. ಏನೇನು ತಂದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ನ್ಯೂ ಬ್ಯಾಗ್ ತೋರಿಸೋಣ ಅಂತ. ಆಮೇಲೆ ಮರ್ತೋಗ್ಬಿಡ್ತೀನಿ ನಾನು ತೋರಿಸೋದು. ಮೊನ್ನೆ ನಾನು ಈ ಬ್ಯಾಗ್ ತೊಗೊಂಡಿದ್ದೆ. ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿರೋ ಕಡೆ ಹೋದಾಗ ಹಾಕೊಳ್ಳೋಣ ಅಂತ. ಆ್ಯಂಡ್ ಒಂದು ನನಗೆ ರಫ್ ಯೂಸಿಗೆ ಬೇಕಿತ್ತು. ಈಗ ಚಿಕ್ಕಪೇಟೆ, ಜಯನಗರ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ಎತ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲರೂ ಇಟ್ಬಿಟ್ಟಿರ್ತೀನಿ, ಗಲೀಜಾಗುತ್ತೆ. ಆ್ಯಂಡ್ ಒಂದು ರಫ್ ಯೂಸ್ಗೆ ಕಳೆದೋದ್ರೂ ಕೂಡ ನನಗೇನು ಅಷ್ಟು ಬೇಜಾರಾಗ್ಬಾರ್ದು. ಸೊ ಅಂಥ ಒಂದು ಬ್ಯಾಗ್ನ ಬೇಕು ಅಂದ್ಬಿಟ್ಟು ಇದು ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ಟೋಟ್ ಬ್ಯಾಗ್ ಅಂತಾರೆ ಅದಕ್ಕೆ. ಆ್ಯಂಡ್ ಒಂಥರ ಬಿಸ್ಕೆಟ್ ಕಲರ್, ಇದು ವೈಟ್ ಕ್ರೀಮ್ಗೆ ಬಿಸ್ಕೆಟ್ ಥರ ಸಕ್ಕತ್ತಾಗಿ ಕ್ರೀಮ್ ಕಲರ್ದು. ಆ್ಯಂಡ್ ಈ ಥರ ಬ್ಯಾಗ್ ನನ್ನ ಹತ್ರ ಮುಂಚೆ ಒಂದಿತ್ತು, ವೈಟ್ ವಿತ್ ಬ್ಲ್ಯಾಕ್ ಥರ. ಅದಂತೂ ಇವಾಗ ಎಲ್ಲರ ಹತ್ರ ಇದೆ. ನಂಗೆ ಸ್ವಲ್ಪ ಬೋರ್ ಆಗಿಬಿಟ್ಟಿತ್ತು. ಅದ್ರ ಜೊತೆಲಿ ಅದ್ರ ಜಿಪ್ ಕೂಡ ಹಾಳಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಮ್ಮ ಮನೇಲೇ ಇದೆ, ಅದು ಎಲ್ಲೂ ಇಟ್ಟಿಲ್ಲ. ಅದರಲ್ಲಿ ಏನೋ ಬೇಡದೆಲ್ಲ ಐಟಮೆಲ್ಲ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದ್ಬಿಟ್ಟು ಇನ್ನೊಂದು ಬ್ಯಾಗ್ ಇದೆ ನಂತರ, ಈಚಿತ ಇಡ್ತಾರದು. ಅದನ್ನು ವಾಶ್ಗೆ ಹಾಕಿದ್ದೀನಿ. ಅದು ತುಂಬ ಗಲೀಜಾಗ್ಬಿಟ್ಟಿತ್ತು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಎತ್ಕೊಂಡು ಅಪ್ಪ ಯಾವುದೋ ಹಳೆ ಬ್ಯಾಗ್ ಅದಂಗೆ ಆಗ್ಬಿಟ್ಟಿತ್ತು. ಸೊ ಇವಾಗ ಕೇಳ್ಬೋದು, ಸ್ವಾತಿ ನೀವು ವರ್ಷ ಪೂರ್ತಿ ಶಾಪಿಂಗ್ ಮಾಡ್ತಾನೆ ಇರ್ತೀರಾ ಅಂತ. ಹೌದು, ನಾನು ಜಾಸ್ತಿ ಆನ್ಲೈನ್ ಶಾಪಿಂಗೇ ಮಾಡೋದು, ನೀವು ನೋಡಿರ್ಬೋದು. ಎಲ್ಲೋ ತೀರಾ ಕಮ್ಮಿ ನಾನು ಆಚೆ ಎಲ್ಲರೂ ಏನಾದರೂ ಇಷ್ಟಪಟ್ಟು ನೋಡಿ ತೊಗೊಳ್ಳೋದು. ನಾನು ಹೇಗೆ ಆನ್ಲೈನ್ ಶಾಪಿಂಗ್ ಮಾಡಿ ಕೂಡ ದುಡ್ಡು ಉಳಿಸ್ತೀನಿ ಅಂತ ನಿಮಗೆ ಗೊತ್ತಾ? ನಾನು ಮುಂಚೆನೂ ಒಂದು ಸತಿ ಹೇಳಿದ್ದೆ, ತುಂಬ ಡ್ರ್ಯಾಗ್ ಮಾಡೋದಿಲ್ಲ ಆ್ಯಂಡ್ ತುಂಬ ನಿಮಗೆ ಕಾಯಿಸೋದಿಲ್ಲ, ಬೇಗ ಹೇಳ್ಬಿಡ್ತೀನಿ. ಈಗ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಅಮೆಝಾನಲ್ಲಿ ಸೇಲ್ ನಡೀತಾ ಇದೆ. ಇಂಥ ಟೈಮಲ್ಲಿ ನಾನು ಶಾಪಿಂಗ್ ಮಾಡ್ತೀನಿ. ನೀವೇನು ಮಾಡ್ತೀರಾ? ಸ್ಟ್ರೈಟಾಗಿ ಅಮೆಝಾನ್ಗೆ ಆ್ಯಪ್ಗೆ ಹೋಗ್ತೀರಾ, ಏನು ಬೇಕಾ ತೊಗೋತೀರಾ, ಅದರಲ್ಲಿ ಏನು ಆಫರ್ ಇದೆ ಅದನ್ನು ನೀವು ನೋಡ್ಬಿಟ್ಟು ತೊಗೊಂಡು ಬರ್ತೀರಾ. ಬಟ್ ನಾನು ಆ ಥರ ಮಾಡೋದಿಲ್ಲ. ನಾನೇನು ಮಾಡ್ತೀನಿ ಅಂದರೆ, ಫಸ್ಟು ಗೋಪಾಯ್ಸ ಅಂತ ಒಂದು ಆ್ಯಪ್ ಇದೆ, ಅದಕ್ಕೆ ಹೋಗಿ ಅದರಿಂದ ನಾನು ಅಮೆಝಾನ್ಗೆ ಹೋಗ್ತೀನಿ. ಆವಾಗ ನನಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಆಯಿತಾ? ಇದು ಏನಂದರೆ, ಇವಾಗ ಸೇಲು, ಡಿಸ್ಕೌಂಟು ಅದೆಲ್ಲ ಟೆಂಪ್ರವರಿ, ಅವಾಗವಾಗ ಕೊಡ್ತಾರೆ. ಬಟ್ ಕ್ಯಾಶ್ ಬ್ಯಾಕ್ ಅನ್ನೋದು ಪರ್ಮನೆಂಟ್, ನಿಮಗೆ ಕ್ಯಾಶ್ ಸಿಗುತ್ತೆ. ಸೊ ಇವಾಗ ಶಾಪಿಂಗ್ ಮಾಡ್ದಂಗೂ ಆಯಿತು, ದುಡ್ಡು ಉಳಿಸ್ದಂಗೂ ಆಯಿತು. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇದನ್ನು ಒಂದು ವರ್ಷ 2 ವರ್ಷದಿಂದನೇ ಮಾಡ್ತಾಯಿದ್ದೀನಿ. ಆಯಿತಾ? ಇದನ್ನೇ ಯೂಸ್ ಮಾಡಿ ನಾನು ಶಾಪಿಂಗ್ ಮಾಡೋದು. ಬಟ್ ಏನಂದರೆ, ನಿಮಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಬರೀ 3 ತಿಂಗಳ ಹಿಂದೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ, ಆ ದುಡ್ಡಲ್ಲಿ ನಾನು 5,000 ಸೇವ್ ಮಾಡಿದ್ದೀನಿ. ಈ 5,000 ಏನೇನು ತೊಗೋಬೋದು ನೋಡಿ, ಯೋಚನೆ ಮಾಡಿ ಅಲ್ವಾ? ಸೊ ಈ ಥರ. ಆ್ಯಂಡ್ ಏನಕ್ಕೆ ಗೋಪಾಯ್ಸ ನಾವು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಒಂದು, ಇದು ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ. ಆಯಿತಾ? ಯಾವುದೇ ರೀತಿ ಮೋಸ ಗೀಸ ಎಲ್ಲ ನಿಮ್ಗೆ ಆಗೋದಿಲ್ಲ. ಆ್ಯಂಡ್ ಇದರಲ್ಲಿ 2,500+ ರಿಟೇಲರ್ಸ್ ಇದ್ದಾರೆ. ನಿಮಗೆ ಶಾಪ್ ಮಾಡೋದಕ್ಕೆ ಸಖತ್ ಈಸಿ ಆ್ಯಂಡ್ ಕ್ಯಾಶ್ ಬ್ಯಾಕ್ ಪಡೆಯೋದಕ್ಕೂ ಕೂಡ. ಆಯಿತಾ? ಇದು ನನಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಪ್ರತಿ ಸತಿ ಶಾಪಿಂಗ್ ಮಾಡಿದಾಗೂ ನಿಮಗೆ ಕ್ಯಾಶ್ ಬ್ಯಾಕನ್ನು ಸಿಗುತ್ತೆ. ಅದು ಸೇಲು, ಡಿಸ್ಕೌಂಟು, ಬ್ಯಾಂಕ್ ಆಫರ್ಸ್ ಅದೆಲ್ಲ ಬಿಟ್ಟು ನಿಮಗೆ ಕ್ಯಾಶ್ ಬ್ಯಾಕನ್ನು ಸಿಗುತ್ತೆ. ಸೊ ಇದಕ್ಕಿಂತ ಇನ್ನೂ ಏನು ಬೇಕು ನಿಮ್ಗೆ ರೀಸನು? ಸರಿ, ಇವಾಗ ಸ್ವಾತಿ ನನಗೂ ಹೇಳಮ್ಮ, ಹೆಂಗಪ್ಪ ನಾನು ಗೋಪಾಯ್ಸ ಆ್ಯಪ್ನ ಯೂಸ್ ಮಾಡೋದು ಅಂತ ನೀವು ಒಂದಷ್ಟು ಜನ ಕೇಳ್ಬೋದು. ಸೊ ಅವ್ರಿಗೆ ಟಕ ಅಂತ ಹೇಳ್ತೀನಿ, ಬೇಗ ಕ್ಲೀನಾಗಿ ನೋಡ್ಕೊಂಬಿಡಿ. ಫಸ್ಟು ಗೋಪಾಯ್ಸ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ID ಇಲ್ಲ ನಂಬರ್ ಎರಡರಲ್ಲಿ ಒಂದು ಕೊಟ್ಬಿಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ. ಆಯಿತಾ? ಇದಾದಮೇಲೆ
ನೀವು ರಿಟೇಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನೀವು ಶಾಪಿಂಗ್ ತಾನೇ ಮಾಡ್ತಾ ಇರೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾದಲ್ಲಿ ಶಾಪಿಂಗ್ ತಾನೇ ಮಾಡ್ತಾ ಇರೋದು. ಸೊ ಅದನ್ನು ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಾದಮೇಲೆ ನಿಮಗೆ ಅಲ್ಲಿ ಕ್ಯಾಶ್ ಬ್ಯಾಕ್ ಬಟನ್ ಅಂತ ಒಂದಿರುತ್ತೆ. ಆ ಕ್ಯಾಶ್ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅದು ಅಂದರೆ ರೀಡೈರೆಕ್ಟಾಗಿ ಅಮೆಝಾನ್ಗೆ ನೀವು ಯಾವ ಆ್ಯಪಲ್ಲಿ ಶಾಪಿಂಗ್ ಮಾಡಬೇಕಂತ ಇದ್ದೀರಾ ಅಲ್ಲಿಗೆ ಅದು ಅಫಿಷಿಯಲ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿ ನಾರ್ಮಲಾಗಿ ಹೇಗೆ ನೀವು ಸೆಲೆಕ್ಟ್ ಮಾಡಿ ಶಾಪ್ ಮಾಡಿ ಕ್ಯಾಶ್ ಆನ್ ಡೆಲಿವರಿನೋ ಏನು ಕೊಡ್ತೀರಾ ಅದನ್ನು ಆ ಥರ ಕೊಟ್ಟು ಶಾಪಿಂಗ್ನ ಮಾಡ್ಬೋದು. ಇದು ಇಷ್ಟೇ ಆಯಿತಾ. ಇವಾಗ ಹೇಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನನಗೆ ಅಂದರೆ, ನಿಮ್ಮ ಅಕೌಂಟ್ಗೆ ನೀವು ಶಾಪಿಂಗ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ತೊಗೊಂಡು ಡ್ರೆಸ್ ಎಲ್ಲ ಆದಮೇಲೆ ಈ ಗೋಪೈಸಾ ಅಕೌಂಟ್ಗೆ ಕ್ಯಾಶ್ ಬ್ಯಾಕ್ ಹೋಗಿರುತ್ತೆ. ಆ ಕ್ಯಾಶ್ ಬ್ಯಾಕ್ ಅಲ್ಲಿರುತ್ತೆ. 50 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಬ್ಯಾಕ್ ಬಂದಿದೆ ಅಂದರೆ ನೀವು ಅದನ್ನು ನಿಮ್ಮ ಬ್ಯಾಂಕ್ಗೆ ಕಳಿಸ್ಕೊಂಡ್ಬಿಡ್ಬೋದು. ವಾಪಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೋದು. ಅಷ್ಟೇ. ನಾನು ಇದೇ ಥರ ಮಾಡಿ ಬರೀ 3 ತಿಂಗಳಲ್ಲಿ 5,000 ಕ್ಯಾಶ್ ಬ್ಯಾಕ್ನ ಪಡ್ಕೊಂಡಿದ್ದೀನಿ ಗೋಪೈಸಾಯಿಂದ. ಸಖತ್ ಖುಷಿ ಆಗುತ್ತೆ. ಯಾಕಂದರೆ ನೋಡಿ, ಶಾಪಿಂಗ್ ಮಾಡ್ದಂಗೆ ಹೋಯ್ತು, 5,000 ಉಳಿಸ್ದಂಗೆ ಹೋಯ್ತು. ಅದರಲ್ಲಿ ನಾನು ಇನ್ನೇನು ಬೇಕಾದ್ರೂ ತೊಗೋಬೋದು. ಸೊ ಅದು ಒಂದು ನಾನು ಮಾಡೋದು. ತುಂಬ ಜನ ಕೇಳ್ತಾ ಇರ್ತೀರಾ. ಆ್ಯಂಡ್ ನಾನು ಹೇಳೋದೇನೆಂದರೆ, ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದೇ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಗೋಪೈಸಾಯಿಂದ ಹೋಗಿ ಶಾಪಿಂಗ್ ಮಾಡಿ ಕ್ಯಾಶ್ ಬ್ಯಾಕ್ನ ಪಡ್ಕೊಳ್ಳಿ. ಆ್ಯಂಡ್ ಇವಾಗ ನೀವು ಕೇಳ್ಬೋದು, ಸ್ವತಿ ಗೋಪೈಸಾದು ಲಿಂಕ್ ಕೊಡಮ್ಮ ಅಂತ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೋಪೈಸಾದು ಆ್ಯಪ್ದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಸೊ ಇಷ್ಟೇ, ತುಂಬ ಈಸಿ. ಸೊ ಪ್ರತಿ ಸತಿ ಇದನ್ನು ಮಾಡಿ ನೀವು ಕೂಡ ದುಡ್ಡು ಉಳಿಸ್ಬೋದು. ಯಾರು ಜಾಸ್ತಿ ಇವಾಗಂತೂ ನಾನು ಆಚೆ ಹೋಗಿ ಶಾಪಿಂಗ್ ಮಾಡೋದಿಲ್ಲ. ಇವಾಗ ನೀವು ಕೆಲ್ಸಕ್ಕೆ ಹೋಗೋರು ಬ್ಯುಸಿ ಇರ್ತಾರೆ, ಇಲ್ಲ ಮಗು ಇರುತ್ತೆ, ಏನೋ ಒಂದು ಚಿಕ್ಕ ಪುಟ್ಟದ್ದು ಬೇಕಾಗಿರುತ್ತೆ. ಇವಾಗ ವೀರು ನನಗೆ ಎಷ್ಟು ಐಟಮ್ಸ್ ಬೇಕಿರುತ್ತೆ, ನಾನು ಎಲ್ಲ ಆನ್ಲೈನಲ್ಲೇ ತರಿಸೋದು. ಅದರಲ್ಲೆಲ್ಲ ನಾನು ಎಷ್ಟು ಕ್ಯಾಶ್ ಬ್ಯಾಕ್ ಪಡ್ಕೋತಾ ಇದ್ದೀನಿ. ಸೊ ನೀವು ಏನಾದ್ರು ಜಾಸ್ತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಗೋಪೈಸಾಯಿಂದ ಹೋಗಿ ಶಾಪಿಂಗ್ ಮಾಡಿ ಕ್ಯಾಶ್ ಬ್ಯಾಕ್ನ ಪಡ್ಕೊಳ್ಳಿ. ಸೊ ಅಷ್ಟೇ, ತುಂಬ ಇದನ್ನೊಂದು ಹೇಳಬೇಕಿತ್ತು. ಸೊ ಹೇಳಿದ್ದೀನಿ. ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಇದು. ಸೊ ಯಾರು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ವೆಯ್ಟ್ ಮಾಡಬೇಡಿ, ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಆ್ಯಪ್ಗೆ ಹೋಗಿ ನೀವು ಶಾಪಿಂಗ್ ಮಾಡೋ ಮುಂಚೆ ಗೋಪೈಸಾ ಕ್ಲಿಕ್ ಮಾಡಿ ಹೋಗಿ. ಸೊ ಅದು ಬೆಸ್ಟ್. ಸೊ ಇದನ್ನು ಹೇಳೋಣ ಅಂತ. ಆ್ಯಂಡ್ ಬನ್ನಿ, ಇವಾಗ ತರಕಾರಿ ಏನೇನು ತಂದಿದ್ದೀನಿ ಏನು ಅಂತ ತೋರಿಸ್ತೀನಿ. ನೀವು ನೋಡಿ, ಚಿಕ್ಕದಾಗಿ ಬ್ಲಾಗ್ ಮಾಡಿದ್ದೀನಿ. ವೀರುನ ನೋಡೋಕೆ ತುಂಬ ಇಷ್ಟಪಡ್ತೀರಲ್ವಾ. ಸೊ ಹಾಗಾಗಿ ನೀವು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋಡ್ಬೋದು. ತೊಗೊಂಡು ಬಂದಿದ್ದೀವಿ ಒಂದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸು. ನೋಡಿ, ದೊಡ್ಡ ಮಂಚ. ಹಂಗೆ ಟೋಪಿ ಅಂದರೆ ಬೇಡ, ಆಚೆ ಕರ್ಕೊಂಡೋದಾಗ ಹಾಕ್ತೀನಿ, ಏನಾದ್ರೆ ತೆಗಿತಾನೆ. ತೆಗಿಬೇಡ, ನೋ. ನೆಲ್ಲಿಕಾಯಿ ಬೇಕಾ? ನೆಲ್ಲಿಕಾಯಿ ಬೇಕಾ? ನೆಲ್ಲಿಕಾಯಿ ಬೇಕಾ? ಏನು ತಂದಿದ್ದೀನಿ, ತೋರಿಸು ಬೇಬಿ. ಒಂದು ನೆಲ್ಲಿಕಾಯಿ ಕೊಡು ಬೇಬಿ, ಒಂದು ಕೊಡು ಬೇಬಿ. ಅಯ್ಯಯ್ಯೋ, ಎಲ್ಲ ಹೊಳಿತು ಬೇಬಿ. ಬೇಕಾ ಇದು? ಹಾಂ, ಬೇಕಾ? ಹೇಳು, ಬೇಕಾ ಹೇಳು. ಅಮ್ಮ, ಪಪ್ಪ, ಕೂಕು, ಇಲ್ಲಿ ನಮಸ್ಕಾರ ಮಾಡು, ಕೈ ಮುಗಿ. ಹೆಂಗೆ ಕೈ ಮುಗಿಯೋದು? ಇಲ್ಲಿ ನೋಡು ನನ್ನ, ಅದಕ್ಕಲ್ಲ, ನನಗೆ ಹಂಗ. ಹಾಯ್ ಹೇಳು. ಅಬ್ಬಿ, ಅವಳು ಕೂಕೋ ಅಲ್ಬಿ, ಕೂತ್ಕೊಬಿಟ್ಲು ಬಿ ನೆಲ್ಲಿಕಾಯಿ ಹತ್ರ. ಎದಳ ಕೂಕೋ. 4 ತಗೊಂಬಂದೆ, ಸಾಕು. ಒಂದು ತಿನ್ನೆಲ್ಲ ಒಣಗೋಗ್ಬಿಡುತ್ತೆ ಆಮೇಲೆ ಅಂತ. ಬೇಕಾ? ಇಲ್ಲಿ ನೋಡು, ಇಲ್ಲಿದೆ. ಬೇಕಾ? ಹಾಂ, ಬೇಕಾ? ನೆಲ್ಲಿಕಾಯಿ ಇಷ್ಟ. ತೊಳೆದ್ಬಿಟ್ಟು ಕೊಡ್ತೀನಿ. ಬಾ, ತೊಳಿತೀನಿರು. ಅಲ್ಲೂ ತೊಳೆಸ್ಕೊಳ್ಳಿಲ್ಲ, ಏನಿಲ್ಲ, ಬರೀ ಹಂಗೆ ಒರೆಸ್ಬಿಟ್ಟು ಕೊಟ್ಟಿದ್ದೀನಿ. ಕೊಡೋರ್ಗೂ ಬಿಡಲ್ಲ, ಅಳ್ತಾನೆ ಇರ್ತಾನೆ. ಬಾ, ಕೊಡ್ತೀನಿ. ಏನದು? ಪೈನಾಪಲ್. ಏನದು? ತಗೋ. ಇವಾಗ ಅದು ಬೇಕಂತೆ. ಅದು ಆಮೇಲೆ ಕೊಡ್ತೀವಿ, ತಗೋ. ಅಲ್ಲೆಲ್ಲ ಹೋಗ್ತಿ ಚಪ್ಪಲಿ ಹಾಕೊಂಡು? ನೋಡಿ, ಹಾಗೆ ಇದು ಚೆನ್ನಾಗಿದೆ.
ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೋರ್ಸು. ಇಲ್ಲಿ ಇವಾಗ ನೋಡು, ಕ್ಯೂಟ್ ಕ್ಯೂಟ್. ಕುತ್ಕೋ, ಒಂದು ಕಡೆ ಕುತ್ಕೊಂತೀನ, ಕುಚ್ಚಿ ಅಲ್ಲಿ. ಕುತ್ಕೋ ಕುತ್ಕೋ. ತಿನ್ನು, ಅಲ್ಲೇ ಕುತ್ಕೊಂಡು ತಿನ್ಬೇಕು. ಏನೇನು ತಂದಿದ್ದೀವಿ? ಒಂದು ಪೈನಾಪಲ್, ಕಾರ್ನ್, ಇವತ್ತು ಚಳಿ ಎಲ್ಲ ಬೀಸ್ಕೊಳ್ತೀನಿ ಚೆನ್ನಾಗಿದೆ. ಮೊಳಕೆ ಕಾಳು ತಂದೆ. ಒಂದೊಂದ್ಸತಿ ಮನೇಲಿ ಹಾಕ್ತೀನಿ, ಒಂದ್ಸತಿ ಸಿಕ್ತಾಗ ಚೆನ್ನಾಗಿದ್ರೆ ತಂದ್ಬಿಡ್ತೀನಿ. ನೆಲ್ಲಿಕಾಯಿ, ಒಂದು ಬಜ್ಜಿ ಮಾಡೋಣ, ಬಾಳೆಕಾಯಿ, ಪೊಮೊಗ್ರಾನೇಟು, ಪಪ್ಪಾಯ. ನನಗೆ ಈ ಚಪ್ಪಕಾಯಿ ಬೇಡವಾಗಿತ್ತು, ನನಗೆ ಇನ್ನೊಂದು ಚಿಕ್ಕ ಚಿಕ್ಕದು ಒಳಗಡೆ ಕೆಂಪಗಿರುತ್ತಲ್ಲ ಅದು ಬೇಕಿತ್ತು, ಬಟ್ ಇರಲಿಲ್ಲ. ಸರಿ ಇಲ್ಲಿ ಒಂದು ಅಂತ ತಂದೆ. ಒಂದು 4 ಮ್ಯಾಂಗೋ, ಲಾಸ್ಟ್ ಸೀಸನ್ದು ತಿನ್ಕೊಂಬಿಟ್ಟೆ. ಎಲ್ಲ ಸ್ವಲ್ಪನೇ ತರ್ತೀನಿ, ಬೇಕಾದಾಗ ಮತ್ತೆ 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 ತೊಗೊಂಬರ್ಬೋದು. ಆ್ಯಂಡ್ ಅವರೆಕಾಯಿ ಇತ್ತು, ಸುನಿ ಮಾಡು ಅಂತ ಎತ್ಕೊಬಂದ ಮಾಡೋಡದೆ. 2 ಕಾಳು ತಂದಿದ್ಯಾ? ಒಂದೇ ಬೇಡ ತಂದಿದ್ಯಾ? ಎಷ್ಟು ಅಷ್ಟೇ. ಈ ಆ್ಯಪಲ್ ಚೆನ್ನಾಗಿರುತ್ತೆ, ನಾವು ಯಾವಾಗಲೂ ಇದೇ ತರ್ತೀವಿ. ತುಂಬ ಸ್ವೀಟಾಗೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಮಧ್ಯಾಹ್ನದ ಮೇಲೆ ಆಚೆ ಬಂದ್ವಿ. ಇದು ರಾಗಿ ಕಣ ಅಂತ ಇಲ್ಲಿ ಬಂದಿರೋದು, ಇದು ನಾನು ನಿಮಗೆ ತೋರಿಸ್ತೀನಿ. ಇದು ಸುನಿ ಫ್ರೆಂಡ್ ಒಂದು 2-3 ತಿಂಗಳಿಂದನೇ ಹೇಳ್ತಾಯಿದ್ರು ಬನ್ನಿ ಬನ್ನಿ ಅಂತ, ಬಟ್ ನಮ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಏನಂದರೆ ಸಂಡೇ ಮಾತ್ರ ಇದೊಂದು ಸಂತೆ ಥರ ಆಗುತ್ತೆ, ಫುಲ್ ಆರ್ಗ್ಯಾನಿಕ್ ಸಂತೆ ಅಂತ ಹೇಳ್ಬೋದು. ಸೊ ಬನ್ನಿ ಅಂತ ಹೇಳ್ತಾಯಿದ್ರು. ಸಂಡೇ ಮಾತ್ರ ಇರೋದಿದು. ಸೊ ನಮಗೆ ಯಾವ್ದಾದ್ರು ಸಂಡೇ ಏನಾದರೂ ಕೆಲಸ ಬಂದುಬಿಡೋದು, ಇಲ್ಲ ಲೇಟ್ ಆಗಿಬಿಡೋದು, ಹೋಗೋಕ್ಕಾಗ್ತಾ ಇರಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಹೋಗಬೇಕಿತ್ತು, ಬಟ್ ನಾವು ನೋಡಿ ಎಲ್ಲ ರೆಡಿಯಾಗಿ ಎಲ್ಲ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಆದರೂ ಇತ್ತೆಲ್ಲ ಸರಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ. ನೀವು ಏನಾದರೂ ಈ JP ನಗರ್ ಇಲ್ಲ ಬನ್ನರ್ಘಟ್ಟ ರೋಡ್ ಸೈಡ್ ಇದ್ದರೆ ಪ್ರತಿ ಸಂಡೇ ಇರುತ್ತೆ. ಇಲ್ಲಿ ಒಂದಷ್ಟು ಆರ್ಗ್ಯಾನಿಕ್ ಐಟಮ್, ಬಟ್ಟೆ ಆ ಥರ ಎಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ ಈ ಡ್ರಾಮಾ, ಆಮೇಲೆ ಏನಾದ್ರು ಸ್ಕಿಟ್ ಆ ಥರ ಕೂಡ ಮಾಡ್ತಾಯಿರ್ತಾರೆ ಸಂಡೇ ಹೊತ್ತು. ನಿಮ್ಗೇನಾದ್ರು ಫ್ರೀ ಇದ್ದರೆ ಒಂದು ಸತಿ ಬರ್ಬೋದು. ರಾಗಿ ಕಣ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಸಿಗುತ್ತೆ. ಸೊ ನಾವು ಕೂಡ ಬಂದಿದ್ವಿ, ಚೆನ್ನಾಗಿತ್ತು. ನಾವು ಬಂದಾಗ ಏನೋ ಒಂದು ಸ್ಕಿಟ್ ನಡೀತಾಯಿತ್ತು, ಅದು ಮುಗಿದ್ಮೇಲೆ ನಾವು ಒಂಚೂರು ಅಲ್ಲೇ ಬಿಸಿ ಬಿಸಿ ಮಾಡ್ತಾಯಿದ್ರು ಗೀ ರೈಸ್, ವಡೆ ಎಲ್ಲ, ಅದು ಕೂಡ ಒಂದು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೀವು ಬಂದರೆ ಒಬ್ಬರು ಬೇಲ್ಪುರಿ ಮಾಡ್ತಾರೆ, ಆ ಬೇಲ್ಪುರಿ ತಿಂದ್ಬಿಟ್ಟು ಆಮೇಲೆ ಹೇಳಿ ಎಷ್ಟು ಚೆನ್ನಾಗಿತ್ತು ಅಂತ. ನಾವು ಒಂದು 3 ಪ್ಲೇಟ್ ತಿಂದ್ವಿ. ಅಷ್ಟು ಗೀ ರೈಸ್ದೆಲ್ಲ ಒಂದು ತಿಂದಮೇಲೂ ಕೂಡ ಒಂದು 3 ಪ್ಲೇಟ್ ಇಸ್ಕೊಂಡು ತಿಂದ್ವಿ, ಅಷ್ಟು ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಹೇಳಿದ್ನಲ್ಲ ಫುಲ್ ಆರ್ಗ್ಯಾನಿಕ್ ಎಲ್ಲ ನಿಮಗೆ ಸಿಗುತ್ತೆ. ಒಂಥರ ಖುಷಿ ಅನಿಸುತ್ತೆ. ಇವಾಗ ಎಲ್ಲರೂ ಸ್ವಲ್ಪ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಆ್ಯಂಡ್ ಎಲ್ಲ ಆರ್ಗ್ಯಾನಿಕ್ ಬೇಕು ಅಂತ ನೋಡ್ತಾರೆ. ಅದರಲ್ಲೂ ಒಂದು ಮಗು ಆದಮೇಲಂತೂ ಎಕ್ಸ್ಟ್ರಾ ಎಲ್ಲರಿಗೂ ಅನಿಸುತ್ತೆ. ನನಗಂತೂ ಅನಿಸಿದೆ ಎಲ್ಲದರಲ್ಲೂ ನಾವು. ಆ್ಯಂಡ್ ನಮ್ಮ ಮನೇಲಿ ನಾನು ತುಂಬ ಚೇಂಜಸ್ ಮಾಡಿದ್ದೀನಿ. ಪುಡಿ ಉಪ್ಪು ಯೂಸ್ ಮಾಡೋದಿಲ್ಲ, ಆ್ಯಂಡ್ ಪಾಮ್ ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ತುಂಬ ದಿವಸನೇ ಆಗೋಯ್ತು, ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೇಲಿ. ಸೊ ಇದು ಒಂದು ಬಂದಾಗ ನಂಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ಪ್ಯೂರ್ ನಿಮಗೆ ಬೆಲ್ಲ ಸಿಕ್ತು ನನಗೆ, ಅದು ತೊಗೊಂಡು ಹೋದೆ. ಜಾಗ್ರಿ ಪೌಡರು, ಆಮೇಲೆ ನಿಮಗೆ ಪಿಕ್ಕಲ್ಗಳು, ಆಮೇಲೆ ಕೋಲ್ಡ್ ಪ್ರೆಸ್ ಗಾಣದೆಣ್ಣೆ ಅದೆಲ್ಲ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ಒಂದು ಸತಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಿಷ್ಟ ಆಯಿತು. ಗೀ ಆಗಿರ್ಬೋದು, ಆ್ಯಂಡ್ ಒಂದಷ್ಟು ಇವಾಗ ಪಿಕ್ಕಲ್, ಆಮೇಲೆ ಚಟ್ನಿ ಪುಡಿ, ಈ ಥರದ್ದೆಲ್ಲ ನಾನು ಇಷ್ಟೊಂದು ಐಟಮ್ ನೋಡೇ ಇರಲಿಲ್ಲ, ಆಯಿತಾ, ಅದೆಲ್ಲ ಸಿಗ್ತಾಯಿತ್ತು. ಆ್ಯಂಡ್ ಎಲ್ಲ ಥರ ಬೇಳೆ ಕಾಳು ಅದನ್ನು ಎಲ್ಲ ನಿಮಗೆ ಸಿಗುತ್ತೆ. ಆಮೇಲೆ ಕಾಸ್ಟ್ ಐರನ್ ಐಟಮ್ಸ್ಗಳು ಸಿಗುತ್ತೆ, ಆಮೇಲೆ ಬಟ್ಟೆಗಳು ಸಿಗುತ್ತೆ. ಸೊ ಎಲ್ಲ ಹ್ಯಾಂಡ್ಮೇಡ್ ಪ್ಯೂರ್ ಇಂಡಿಯನ್ ಪ್ರಾಡಕ್ಟ್ಸ್ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು. ಸೊ ನಂಗೆ ಇಷ್ಟ ಆಯಿತು. ಯಾವುದೇ ರೀತಿ ಕೆಮಿಕಲ್ ಏನೂ ಇರೋದಿಲ್ಲ. ಈ ಥರದ್ದು ತೊಗೊಂಡಾಗ ಚೆನ್ನಾಗಿರುತ್ತೆ. ನಾನು ಕೂಡ ಎಷ್ಟೊಂದು ಶಾಪಿಂಗ್ ಮಾಡಿದೆ. ಪಿಂಕ್ ಸಾಲ್ಟ್ ಆಗಿರ್ಬೋದು, ಆ ಥರದ್ದೆಲ್ಲ ನಾನು ತೊಗೊಂಡೆ ಮನೆಗೆ. ಇಷ್ಟ ಆಯಿತು ನನಗೆ, ಚೆನ್ನಾಗಿತ್ತು ಅನಿಸ್ತು. ಇನ್ನು ಯಾವಾಗಾದ್ರು ಹೋಗಬೇಕು. ವೀರುನ ಕರ್ಕೊಂಬರ್ಬೋದಿತ್ತು, ವೀರು ಮಲ್ಕೊಂಡ್ಬಿಟ್ಟಿದ್ದ ಒಂದು ಮಧ್ಯಾಹ್ನದ ನಿದ್ದೆ ಟೈಮು. ಸೊ ನಾವು ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾನು ಸುನಿ ಆ್ಯಂಡ್ ಆವಾಗಲೇ ಫೋನ್ ಮಾಡಿದ್ರು ರಾಣಿ ಅಕ್ಕ ಮತ್ತು ಸುಬ್ಬ ಕೂಡ ಜಾಯ್ನ್ ಆದರು ನಮ್ಮ ಜೊತೆ. ಸೊ ಚೆನ್ನಾಗಿತ್ತು. ಬನ್ನಿ ಏನೇನು ತೊಗೊಂಡೆ ಏನು ಅಂತ ನೀವು ಕೂಡ ನೋಡಿ, ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಯಾವ ಥರ ಹೋಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ರಾಗಿ
ಅಥವಾ ಏನು ಸ್ವಾತಿ ಅಕ್ಕ ಮನೇಲಿ ಕೋಪ ಬಂದಾಗ ಅಲ್ಲ ತೆಂಗಿನಕಾಯಿ ಎಲ್ಲ ಕೋಪ ಬಂದಾಗ ಕೆಳಗಡೆ ಇಡು. ಸುಬಾ ಸೈಡ್ ಬಾ ಅಂದ್ಬಿಟ್ಟು కొంచెం పెరిగే కొద్దిగా బరువు ఎక్కువ ఉన్నారు కదా, మూమెంట్ ఎక్కువ అయిపోతుంది. మన సమస్య ఏంటంటే మనమే ಏನುಂಡೆ ರವೆ ಉಂಡೆ ಸರ್. ರವೆ ಉಂಡೆ ಎಷ್ಟು? 20 ಪೈಸೆ ಒಂದು ಪೀಸ್. ತುಪ್ಪದಲ್ಲಿ ಮಾಡಿದ್ದೆ. ತುಪ್ಪದಲ್ಲಿ ಹಿಂಗೆ ಬೇಡವಾ? ಮಚ್ಚು ಚೆನ್ನಾಗಿರೋ ಮಚ್ಚು ಅದು ಚೆನ್ನಾಗೈತದೆ. ಏರಿ ಇನ್ನೇನು ಮಾಡಬೇಕು? ಅದು ಇಲ್ಲೇನೋ ತಗೊಳಲ್ವಾ? ಏನು ತಗೋತೀಯಾ? ಇದು ಪೌಡರ್. ಏನು ಪೌಡ್ರು? ಡೇಟ್ ಸೀಡ್ ಟರ್ಮರಿಕ್ ಪೌಡರ್. ಡ್ರೈ ಫ್ರೂಟ್ ಲಡ್ಡು. ಚಟ್ನಿ ಪುಡಿ ಸ್ವಲ್ಪ. ನಾವು ಕೂಡ ಒಂದಷ್ಟು ಐಟಮ್ನ ತಗೊಂಡು ಚೆನ್ನಾಗಿ ತಿನ್ಕೊಂಡು ಆಚೆ ಬಂದ್ವಿ. ನೋಡಿದ್ರೆ ಎಷ್ಟು ದೊಡ್ಡದು ಲೋಟಸ್ ಪಾಂಡ್ ಇತ್ತು, ತುಂಬ ಚೆನ್ನಾಗಿತ್ತು. ತುಂಬ ಕಲರ್ ಪರ್ಪಲ್ ಕಲರ್ದೆಲ್ಲ ಲೋಟಸ್ ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ನೋಡಿ ಎಷ್ಟು ಪ್ರಿಟಿ ಪಿಂಕ್ ಕಲರ್ ಅಂತ, ಸೂಪರಾಗಿತ್ತು. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.